ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಆಪ್ಷನ್ ಎಂಟ್ರಿ ಅಂದ್ರೆ ಏನು, KCET ಆಪ್ಷನ್ ಎಂಟ್ರಿ ಯಾವಾಗ ಮಾಡ್ತಾರೆ, ರಿಸಲ್ಟ್ ಆದ್ಮೇಲೆ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ KCET ರಿಸಲ್ಟ್ ಬಂದ್ಬಿಟ್ಟು ಇನ್ನೊಂದು 10-12 ದಿವಸದಲ್ಲಿ ಬಂದ್ಬಿಡುತ್ತೆ. ಸೊ ರಿಸಲ್ಟ್ ಬಂದಾದ್ಮೇಲೆ ನಿಮ್ಮ ಒಂದು ರ್ಯಾಂಕ್, ಆ ಒಂದು ರ್ಯಾಂಕ್ ಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಸೆಕೆಂಡ್ PUC ನ 50% ಮಾರ್ಕ್ಸು ಮತ್ತೆ KCET ನ 50% ಮಾರ್ಕ್ಸ್ನ ತಗೊಂಡು ನಿಮ್ಮ ಒಂದು ರ್ಯಾಂಕ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಒಂದು ಅನೌನ್ಸ್ಮೆಂಟ್ ಮೇಲೆ ನೀವು ಇದೇ ಕಾಲೇಜೇ ಬೇಕು ಅಂತ ಹೇಳೋದಾದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ KCET ಮುಖಾಂತರ. ಸೊ ಒಂದು ವೇಳೆ ನಿಮ್ಮ ಒಂದು ರ್ಯಾಂಕ್ ಏನಾರ ಕಮ್ಮಿ ಬಂತು, ಆ ಒಂದು ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ನೀವು ಆ ಒಂದು ಕಾಲೇಜ್ನ ಪಡೆಯೋಕ್ಕಾಗಲ್ಲ. ಸೊ ಇದೊಂದು ಮೇನ್ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ನಿಮ್ಮ ಒಂದು ರ್ಯಾಂಕ್ ಚೆನ್ನಾಗಿ ಬರಬೇಕಾಗತ್ತೆ. ಅದಕ್ಕೆ ನೀವು ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಒಂದ್ ವೇಳೆ ನಿಮಗೆ ಇಷ್ಟ ಆಗಿಲ್ದಿರುವಂತ ಒಂದು ಕಾಲೇಜಸ್ ಏನನ್ನ ಬಂತು ಅಂತ ಹೇಳೋದಾದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ನೀವು ಈಗಲೂ ಕೂಡ ಟಾಪ್ ಕಾಲೇಜಸ್ಗಳಲ್ಲಿ BTech ಡಿಗ್ರಿನ ಮಾಡಬಹುದು. ಅಪ್ಲೈಡ್ AI, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಕ್ಲೌಡ್ ಅಂಡ್ ಬಿಗ್ ಡೇಟಾ ಇಂಜಿನಿಯರಿಂಗ್, ಈ ರೀತಿ ಕೋರ್ಸ್ಗಳು ಮಾಡಕ್ಕೆ ನಿಮ್ಗೆ ಅವಕಾಶ ಇದೆ. ಇದಕ್ಕೆ ನೀವು ಪ್ಯಾಡ್ ಎಕ್ಸಾಮ್ ನ ಬರಿಬೇಕಾಗತ್ತೆ. ಇದನ್ನ ನಡೆಸೋರು ಪೆರಾರಿ ಸ್ಕೂಲ್ ಆಫ್ ಟೆಕ್ನಾಲಜಿ ಅವರು ಬೆಂಗಳೂರಿನಲ್ಲೇ ಇದೆ. ಈ ಒಂದು ಕಾಲೇಜಸ್ ಏನಿದೆ ನೋಡಿ, ಇದು ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ಜೊತೆ ಕೊಲಾಬರೇಟ್ ಆಗಿರೋದ್ರಿಂದ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈ ಒಂದು ಇಂಡಸ್ಟ್ರಿನಲ್ಲಿ ಸ್ಕಿಲ್, ಯಾವ ಒಂದು ಸ್ಕಿಲ್ಗೆ ಜಾಸ್ತಿ ವ್ಯಾಲ್ಯೂ ಇದೆ, ಡೇ ಬೈ ಡೇ ಕರಿಕ್ಯುಲಮ್ ನಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಇವಾಗ ಸ್ಟಡಿ ಮಾಡ್ತಿರುವಂತ 28 ವಿದ್ಯಾರ್ಥಿಗಳು ಬಂದು ಗೂಗಲ್ ಸಮ್ಮರ್ ಆಫ್ ಕೋಡ್ ಇದರಲ್ಲಿ ಇಂಟರ್ನ್ಶಿಪ್ ನ ಕ್ರ್ಯಾಕ್ ಮಾಡಿದ್ದಾರೆ. ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಏನಿದೆ, ಇವರ ಒಂದು ಸ್ಯಾಲರಿ ಬಂದ್ಬಿಟ್ಟು 12 lakh per annum ಇದೆ. ಇಲ್ಲಿ ನೀವು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ಮಾಡಿದೀರಾ ಅಂದ್ರೆ ಎಕ್ಸ್ಟ್ರಾ ಕೋರ್ಸ್ ಮಾಡುವಂತ ಒಂದು ಅವಶ್ಯಕತೆನೇ ಇಲ್ಲ. ನಿಮಗೆ ಬೇಕಾಗಿರುವಂತ ಎಲ್ಲಾ ಸ್ಕಿಲ್ಸ್ ಕೂಡ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಟೀಚ್ ಮಾಡ್ತಾರೆ. ಇಂಜಿನಿಯರಿಂಗ್ ಮತ್ತೆ MBA ನಲ್ಲಿ ಸಿಗುವಂತ ಎಲ್ಲಾ ಸ್ಕಿಲ್ಸ್ ಕೂಡ ನೀವು ಇಲ್ಲಿ ಪಡ್ಕೋಬಹುದು. ಜಾಬ್ ಪಡ್ಕೊಳ್ಳೋದನ್ನು ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ಒಂದು ಜಾಬ್ ಪ್ರೊಫೈಲ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ನೀವು ಒಂದ್ ವೇಳೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಹೇಳೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಇವಾಗಲೇ ಹೋಗಿ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಳಿ. ಇನ್ನ ಬ್ಯಾಕ್ ವಿಡಿಯೋಗೆ ಬರೋಣಂತೆ. ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ ನಾನು ಅವಾಗಲೇ ಹೇಳಿದ್ದೆ ನಿಮ್ಗೆ ಬೇಕಾಗಿರುವಂತ ಒಂದು ಕಾಲೇಜಸ್ ನ ನೀವು ಪಡ್ಕೋಬೇಕು ಅಂತ ಹೇಳೋದಾದ್ರೆ KCET ಮುಖಾಂತರ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಎಂಟ್ರಿಗೆ ರಿಜಿಸ್ಟ್ರೇಷನ್ ಕೂಡ ಇರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋನು ಕೂಡ ಮಾಡಿದ್ದೀನಿ. ಒನ್ಸ್ ನೀವೇನು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಆಗಿದ ತಕ್ಷಣ ನಿಮ್ಗೆ ಕೌನ್ಸೆಲಿಂಗ್ ಅಂತ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ 3 ಕೌನ್ಸೆಲಿಂಗ್ ರೌಂಡ್ಸ್ ಇರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೌನ್ಸೆಲಿಂಗ್ ನಲ್ಲಿ ನಿಮ್ಗೆ ಇಷ್ಟವಾಗಿಲ್ದಿರುವಂತ ಕಾಲೇಜಸ್ ಏನನ್ನ ಬಂತು ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ ಗೆ ನೀವು ಅಟೆಂಡ್ ಆಗ್ಬೋದು. ಈ ರೀತಿ ಕೌನ್ಸೆಲಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ಕೌನ್ಸೆಲಿಂಗ್ ಎಲ್ಲಾನು ಕೂಡ 3 months ತನಕನೂ ಕೂಡ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಈ ಒಂದು ಕೋರ್ಸ್ ಗಳಿಗೆ ನೀವು ಕ್ರ್ಯಾಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಗಳಾಗಿರ್ಬೋದು, ಇವನ್ನೆಲ್ಲಾನು ಕೂಡ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಸೊ ಅದಕ್ಕೋಸ್ಕರ ನೀವು ರಿಜಿಸ್ಟರ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ? ಇನ್ನೇನಾರ ಡೌಟ್ ಇತ್ತು ಅಂತ ಹೇಳೋದಾದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಅಪ್ಡೇಟ್ ಕೊಡ್ತಿರ್ತೀನಿ. ಜೈ ಹಿಂದ್, ವಂದೇ ಮಾತರಂ.